ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ಅಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ M31 ಮೊಬೈಲ್ ಫೋನ್ ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ನೀವೇನಾದ್ರೂ ಒಂದು ಹೊಸ ಸ್ಮಾರ್ಟ್ ಫೋನ್ ಅನ್ನ ಬೈ ಮಾಡಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಈ ಒಂದು ಸ್ಮಾರ್ಟ್ ಫೋನ್ ಗಳನ್ನ ಹೇಗೆ ಚೂಸ್ ಮಾಡಬೇಕು ಮತ್ತು ಏನೆಲ್ಲ ಒಂದು ಪ್ರಿಕಾಷನ್ಸ್ ನ ತಗೋಬೇಕು ಮತ್ತು ಸ್ಮಾರ್ಟ್ ಫೋನ್ ಗಳನ್ನ ತಗೊಳ್ಳುವಾಗ ಒಂದು EMI ಗಳನ್ನ ಚೂಸ್ ಮಾಡಬೇಕು ಮಾಡಬಾರ್ದಾ ಅಂತ ಒಂದು ಸಪರೇಟ್ ಆದ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. ಸೊ ಮೇಲೆ ಐ ಸಿಂಬಲ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಜಸ್ಟ್ ಒಂದ್ಸರಿ ಕ್ಲಿಕ್ ಮಾಡಿ ಒಂದು ಕಂಪ್ಲೀಟ್ ಆದ ವಿಡಿಯೋ ನಿಮಗೆ ಸಿಗುತ್ತೆ. ಒಂದ್ಸರಿ ಆ ಫುಲ್ ವಿಡಿಯೋನ ನೋಡಿ ನಿಮಗೆ ಒಂದು ಐಡಿಯಾ ಬರುತ್ತೆ ಸ್ಮಾರ್ಟ್ ಫೋನ್ಗಳನ್ನು ಹೇಗೆ ಚೂಸ್ ಮಾಡಬೇಕು ಮತ್ತು ಏನೆಲ್ಲ ಪ್ರಿಕಾಷನ್ಸ್ ತಗೋಬೇಕು ಅಂತ ನಿಮ್ಗೆ ಕಂಪ್ಲೀಟಾಗಿ ಒಂದು ಐಡಿಯಾ ಬರುತ್ತೆ. ಸ್ವತಃ ನೆಕ್ಸ್ಟ್ ನೀವೇ ಸ್ಮಾರ್ಟ್ ಫೋನ್ಗಳನ್ನ ಚೂಸ್ ಮಾಡಿಕೊಂಡು ಬೈ ಮಾಡ್ತೀರಾ. ಸೊ ಹಾಗಾದ್ರೆ ಇವತ್ತಿನ ಎಪಿಸೋಡಲ್ಲಿ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M31 ಮೊಬೈಲ್ ಫೋನ್ನ ಏನಕ್ಕಾಗಿ ನಾವು ಬೈ ಮಾಡಬೇಕು ಮತ್ತು ಏನಕ್ಕಾಗಿ ಬೈ ಮಾಡಬಾರ್ದು ಅಂತ ಕಂಪ್ಲೀಟ್ ಆಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮೊದಲು ನೀವೇನಾದ್ರೂ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದ್ರೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಸೊ ನೋಡ್ತಾ ಇದ್ರ ಸ್ಯಾಮ್ಸಂಗ್ ಗ್ಯಾಲಕ್ಸಿ M31 ಒಂದು ಬಾಕ್ಸ್ ತುಂಬಾ ಕಲರ್ಫುಲ್ ಆಗಿದೆ ಅಂತ ಹೇಳ್ಬೋದು. ಸೊ ನನ್ನ ಹತ್ರ ಇರೋದೀಗ 6GB ಮತ್ತು 128GB ವೇರಿಯಂಟ್. ಸೊ ಇವನ್ ನಿಮಗೆ 6GB ಮತ್ತು 64GB ವೇರಿಯಂಟ್ ಕೂಡ ನಿಮಗೆ ಸಿಗುತ್ತೆ. ಬಟ್ ಇದರ ಬೆಲೆ 6GB ಮತ್ತು 128GB ಬೆಲೆ 17,499 ರೂಪಾಯಿ ಅಂತ ಹೇಳ್ಬೋದು. ಓಕೆ, ಈ ಒಂದು ಬಾಕ್ಸ್ ಅನ್ನ ಮೊದಲು ಓಪನ್ ಮಾಡೋಣ. ಓಪನ್ ಮಾಡಿದ ನಂತರ ಏನೆಲ್ಲ ಒಂದು ಆಕ್ಸೆಸರೀಸ್ ಅನ್ನ ಕೊಟ್ಟಿದ್ದಾರೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ನೋಡ್ತಾ ಇದ್ರೆ ಒಂದು ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಸ್ಮಾರ್ಟ್ ಫೋನ್ ಕಾಣಿಸ್ಕೊಳ್ಳುತ್ತೆ. ಸೊ ನಂತರ ಇದರಲ್ಲಿ ಇನ್ನೊಂದು ಚಿಕ್ಕ ಬಾಕ್ಸ್ ಇರುವಂತದ್ದು. ಈ ಒಂದು ಚಿಕ್ಕ ಬಾಕ್ಸ್ ನಲ್ಲಿ ಸಿಮ್ ಟೂಲ್ ಕಿಟ್ ಇದೆ. ಆಮೇಲೆ ಇದರಲ್ಲಿ ಒಂದಿಷ್ಟು ಪೇಪರ್ಸ್ ಇದೆ ನೋಡಿ, ಒಂದು ಯೂಸರ್ ಮ್ಯಾನುವಲ್ ಮತ್ತೆ ವಾರಂಟಿ ಕಾರ್ಡ್ಸ್ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಇನ್ನ ಒಂದು ಸ್ಮಾರ್ಟ್ ಫೋನ್ ಅನ್ನ ಸೈಡ್ಗೆ ಇಡೋಣ. ಸೊ ಇದರಲ್ಲಿ ಸ್ಮಾರ್ಟ್ ಫೋನ್ ಬಿಟ್ಟರೆ ನೆಕ್ಸ್ಟ್ ಚಾರ್ಜ್ ಮಾಡೋಕ್ಕೆ ಅಂತ ಒಂದು 15 ವ್ಯಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಅದರಲ್ಲಿ ಕೊಟ್ಟಿರುವಂತದ್ದು, ಜೊತೆಗೆ ಒಂದು USB ಕೇಬಲ್ ಕೂಡ ಇರುವಂತದ್ದು. ಓಕೆ, ಇವನ್ನೆಲ್ಲ ಸೈಡ್ಗೆ ಇಡೋಣ. ಸೊ ನೋಡ್ತಾ ಇದ್ರೆ ಒಂದು ಬ್ಲೂ ಕಲರ್ ನ ವೇರಿಯಂಟ್ ಇದು. ಇವನ್ ಇದರಲ್ಲಿ ನಿಮಗೆ ಬ್ಲಾಕ್ ಕಲರ್ ವೇರಿಯಂಟ್ ಕೂಡ ನಿಮಗೆ ಸಿಗುತ್ತೆ. ಬಟ್ ಬ್ಲೂ ಕಲರ್ ತುಂಬಾ ಬೆಸ್ಟ್ ಲುಕ್ ಆಗಿರೋದ್ರಿಂದ ನಾನು ಇದನ್ನ ಬೈ ಮಾಡಿದೆ. ಸೊ ಇನ್ನು ಫೋನ್ ನ ಒಂದು ತೂಕ ನೋಡೋದಾದ್ರೆ ಕೇವಲ 190 ಗ್ರಾಮ್ಸ್ ಇದೆ, 190 ಗ್ರಾಮ್ಸ್ ಇದೆ ಅಂತ ಹೇಳ್ಬೋದು. ತುಂಬಾ ಲೈಟ್ ವೇಟ್ ಆಗಿದೆ ಅಂತ, ಇನ್ನು ತುಂಬಾ ಹೆವಿ ಅನ್ಸಲ್ಲ ನಮಗೆ. ಇದರಲ್ಲಿ 6000 mAh ಬ್ಯಾಟ್ರಿ ಇದ್ರೂ ಕೂಡ ತುಂಬಾ ಲೈಟ್ ವೇಟ್ ಆಗಿರೋದು ವಿಶೇಷ ಅಂತ ಹೇಳ್ಬೋದು. ಇನ್ನು ಒಂದು ಫೋನ್ ಹಿಂದ್ಗಡೆ ಭಾಗದಲ್ಲಿ ಕ್ವೈಡ್ ಕ್ಯಾಮ್ರಾ ಸೆಟಪ್ ಇದೆ ನೋಡಿ, 64 MP ಒಂದು ಕ್ವೈಡ್ ಕ್ಯಾಮ್ರಾ ಸೆಟಪ್ ಹಿಂದ್ಗಡೆ ಇರುವಂತದ್ದು. ನೋಡಕ್ಕೆ ಒಂಥರ ಗ್ಲಾಸಿ ಪ್ಯಾನಲ್ ಲುಕ್ ಕಾಣಿಸುತ್ತೆ, ಬಟ್ ಇದು ನಿಮಗೆ ಪ್ಲಾಸ್ಟಿಕ್ ಪ್ಯಾನಲ್ ಇದರಲ್ಲಿ ಕೊಟ್ಟಿರುವಂತದ್ದು. ಇನ್ನು ಫೋನ್ ನ ಒಂದು ಕೆಳಗಡೆ ಭಾಗದಲ್ಲಿ 3.5mm ಆಡಿಯೋ ಜಾಕ್ ಇದೆ. ಅದ್ರ ಪಕ್ಕದಲ್ಲಿ Type-C ಚಾರ್ಜಿಂಗ್ ಕೊಟ್ಟಿರುವಂತದ್ದು. ಅದ್ರ ಪಕ್ಕದಲ್ಲಿ ಮೈಕ್ರೋಫೋನ್ ಇದೆ, ನಂತರ ಸ್ಪೀಕರ್ ಕೂಡ ಇರುವಂತದ್ದು. ಇನ್ನು ಫೋನ್ ಒಂದು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಫೋನ್ ಆನ್ ಮಾಡಕ್ಕೆ ಮತ್ತು ಆಫ್ ಮಾಡಕ್ಕೆ ಒಂದು ಪವರ್ ಬಟನ್ ಕೊಟ್ಟಿದ್ದಾರೆ. ಆಮೇಲೆ ಒಂದು ವ್ಯಾಲ್ಯೂಮ್ ಕಂಟ್ರೋಲ್ ಬಟನ್ಸ್ ಅನ್ನು ಕೊಟ್ಟಿರುವಂತದ್ದು. ಇನ್ನು ಫೋನ್ ನ ಒಂದು ಮೇಲ್ಗಡೆ ಭಾಗದಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಮಾಡಕ್ಕೆ ಅಂತ ಒಂದು ಮೈಕ್ರೋಫೋನ್ ಕೂಡ ಕೊಟ್ಟಿರುವಂತದ್ದು. ಇನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಿಮ್ ಕಾರ್ಡ್ ಟ್ರೈ ಇರುವಂತದ್ದು. ಸೊ ಇದೀ ಒಂದು ಫೋನ್ ಅಲ್ಲಿ ಡೆಡಿಕೇಟೆಡ್ ಸಿಮ್ ಕಾರ್ಡ್ ಟ್ರೈ ಇರುವಂತದ್ದು. ಇಲ್ಲಿ ನೀವು 4G+4G ಎರಡು ಸಿಮ್ ಕಾರ್ಡ್ ಜೊತೆಗೆ ಒಂದು SD ಕಾರ್ಡ್ ಅನ್ನು ಸಹಿತ ನೀವು ಇದರಲ್ಲಿ ಹಾಕಬಹುದು. ಓಕೆ, ಈಗ ಫೋನ್ ಅನ್ನ ಟರ್ನ್ ಆನ್ ಮಾಡೋಣ. ಸೊ ಅದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಲೈಕ್ ಮಾಡಿ. ಓಕೆ, ಇನ್ನು ಈ ಒಂದು ಫೋನ್ ಒಂದು ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನೋಡ್ತಾ ಇದ್ರೆ 6.4 ಇಂಚಿನ ಒಂದು ಲಾರ್ಜ್ ಫುಲ್ HD ಡಿಸ್ಪ್ಲೇ ಇದರಲ್ಲಿ ಇರುವಂತದ್ದು. ಆಮೇಲೆ ಇದ್ರ ಜೊತೆಗೆ ಒಂದು ಸೂಪರ್ ಅಮೋಲ್ಡ್ ಡಿಸ್ಪ್ಲೇ ಕೂಡ ಇರುವಂತದ್ದು. ಸೊ ಸೂಪರ್ ಅಮೋಲ್ಡ್ ಡಿಸ್ಪ್ಲೇ ಬಗ್ಗೆ ನಿಮಗೆ ಗೊತ್ತಾಯಿದೆ, ಇದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಆಲ್ಮೋಸ್ಟ್ ಎಲ್ಲ ಒಂದು ಸ್ಯಾಮ್ಸಂಗ್ ಫೋನ್ಗಳಲ್ಲಿ ಸೂಪರ್ ಅಮೋಲ್ಡ್ ಡಿಸ್ಪ್ಲೇ ಕೊಡ್ತಾ ಇರೋದು ತುಂಬಾ ವಿಶೇಷ ಅಂತ ಹೇಳ್ಬೋದು. ಸೊ ಇನ್ನು ಈ ಒಂದು ಫೋನ್ OS ಬಗ್ಗೆ ಹೇಳೋದಾದ್ರೆ ಈ ಒಂದು ಫೋನಲ್ಲಿ Android 10 ಇರುವಂತದ್ದು. ತುಂಬ ಒಂದು ಯೂಸರ್ ಫ್ರೆಂಡ್ಲಿ ಇದೆ. ಆಮೇಲೆ ಒಂದು ಬೆಸ್ಟ್ ಫೀಚರ್ಸ್ ಅನ್ನು ಒಂದು Android 10 ಹೊಂದಿದೆ ಅಂತ ಹೇಳ್ಬೋದು. ಸೊ ನಾನು ನೆಕ್ಸ್ಟ್ ಸೆಕ್ಯೂರಿಟಿ ಸಿಸ್ಟಮ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಈ ಒಂದು ಫೋನಲ್ಲಿ ಫಿಂಗರ್ ಪ್ರಿಂಟ್ ಅನ್ಲಾಕ್ ಇದೆ, ಆಮೇಲೆ ಫೇಸ್ ಅನ್ಲಾಕ್ ಇರುವಂತದ್ದು. ಸೊ ನಾನು ಟೆಸ್ಟ್ ಮಾಡಿರೋ ಪ್ರಕಾರ ಈ ಒಂದು ಫಿಂಗರ್ ಪ್ರಿಂಟ್ ಅನ್ಲಾಕ್ ಎವರೇಜ್ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಇದನ್ನ ಟ್ರೈ ಮಾಡಿದಾಗ 1 ಅಥವಾ 2 ಸೆಕೆಂಡ್ ಲೇಟ್ ಆಗಿಬಿಟ್ಟು ಇದು ಅನ್ಲಾಕ್ ಆಗುತ್ತೆ. ಸೊ ಇವನ್ ಸೇಮ್ ಫೀಲಿಂಗ್ ನನಗೆ ಫೇಸ್ ಅನ್ಲಾಕ್ ಅಲ್ಲಿ ಕೂಡ ಆಯಿತು. 1 ಅಥವಾ 2 ಸಾರಿ ಇದು ಅನ್ಲಾಕ್ ಆಗಲ್ಲ, ಆಮೇಲೆ ಮತ್ತೆ ಥರ್ಡ್ ಅಟೆಂಪ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಬಟ್ ಇಟ್ಸ್ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಸೆಕ್ಯೂರಿಟಿ ಸಿಸ್ಟಮ್ ಬಗ್ಗೆ ಓಕೆ ಅಂತ ಹೇಳ್ಬೋದು. ಸೊ ಇನ್ನ ನೆಕ್ಸ್ಟ್ ಈ ಒಂದು ಫೋನ್ ಒಂದು ನೆಟ್ವರ್ಕ್ ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದ್ರೆ ಸೊ ಇದರಲ್ಲಿ ನಮಗೆ ಡ್ಯುಯಲ್ ಸಿಮ್ 4G ಸಪೋರ್ಟ್ ಇರುವಂತದ್ದು, ಜೊತೆಗೆ ವೈಫೈ ಕಾಲಿಂಗ್ ಕೂಡ ಇರೋದು ತುಂಬಾ ವಿಶೇಷ ಅಂತ ಹೇಳ್ಬೋದು. ಸೊ ಇನ್ನ ನೆಕ್ಸ್ಟ್ ಒಂದು ಪ್ರೊಸೆಸರ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಈ ಒಂದು ಫೋನ್ ಅಲ್ಲಿ ಸ್ಯಾಮ್ಸಂಗ್ ನ Exynos 9611 ಪ್ರೊಸೆಸರ್ ಇರುವಂತದ್ದು. ಸೊ ಇನ್ನು 9611 ಪ್ರೊಸೆಸರ್ ಅಂದ ತಕ್ಷಣ ತುಂಬಾ ಜನರಿಗೆ ಡಿಸಪಾಯಿಂಟ್ ಆಗುತ್ತೆ. ಇವನ್ ಇದು ಮಿಡ್ ರೇಂಜ್ ಪ್ರೊಸೆಸರ್ ಆಗಿರೋದ್ರಿಂದ ಸ್ಯಾಮ್ಸಂಗ್ ನವರು ಏನಕ್ಕಾಗಿ ಹೀಗೆ ಮಾಡ್ತಾ ಇದ್ರು ನಂಗೆ ಗೊತ್ತಿಲ್ಲ.
17,500 ರೂಪಾಯಿ ಕೊಟ್ಟರು ಕೂಡ ಒಂದು ಮಿಡ್ ರೇಂಜ್ ಪ್ರೊಸೆಸರ್ ಈ ಫೋನಲ್ಲಿ ಕೊಡ್ತಾ ಇದ್ದಾರೆ. ಬಟ್ ಅದೇ ಬೇರೆ ಬ್ರ್ಯಾಂಡ್ನಲ್ಲಿ ನಮಗೆ ಈ ಒಂದು 17,500 ರೂಪಾಯಿಗೆ ಒಂದು ಕಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 720G ಆಗಿರ್ಬೋದು, ಮೀಡಿಯಾಟೆಕ್ ಹೀಲಿಯೋ G90T ಪ್ರೊಸೆಸರ್ ಇರುವಂಥ ಒಂದು ಸ್ಮಾರ್ಟ್ಫೋನ್ಗಳು ಅವೈಲೇಬಲ್ ಇದ್ರೂ ಕೂಡ ಸ್ಯಾಮ್ಸಂಗ್ನವರು ಸ್ಟಿಲ್ 9611 ಕೊಡ್ತಾ ಇರೋದು ಸ್ವಲ್ಪ ಡಿಸಪಾಯಿಂಟ್ ಅನ್ಸುತ್ತೆ. ಬಟ್ ನೀವು ಈ ಫೋನನ್ನು ಡೇ ಟು ಡೇ ಯೂಸ್ಗೆ ತಗೋತೀರಾ ಅಂತಂದರೆ ತುಂಬ ಉತ್ತಮವಾಗಿದೆ, ಬೆಸ್ಟ್ ಆದೊಂದು ಫೀಚರ್ಸ್ ಅನ್ನು ಹೊಂದಿದೆ. ಬಟ್ ನೀವೇನಾದರೂ ಈ ಫೋನನ್ನು ನೀವು ಗೇಮಿಂಗ್ ಪರ್ಪಸ್ ತಗೋತೀರಾ ಅಂತಂದರೆ ಖಂಡಿತವಾಗ್ಲೂ ಇದು ಗೇಮಿಂಗಿಗೆ ಅಲ್ಲ ಅಂತ ಹೇಳ್ಬೋದು. ಸೊ ನಾನು ಒಂದು 2-3 ದಿವಸದಿಂದ ಈ ಫೋನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇದರಲ್ಲಿ ಗೇಮ್ ಆಡಲ್ಲ, ನಾನು ಡೇ ಟು ಡೇ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಜಸ್ಟ್ ಒಂದಿಷ್ಟು ಫೋಟೋಸ್ಗಳನ್ನ ಕ್ಲಿಕ್ ಮಾಡೋದಾಗಿರ್ಬೋದು ಅಥವಾ ಒಂದಿಷ್ಟು ಆ್ಯಪ್ಸ್ಗಳನ್ನ ಯೂಸ್ ಮಾಡ್ತಾ ಇರೋದ್ರಿಂದ ನನಗೆ ಅಂತ ಸ್ಲೋ ಅನ್ನಿಸ್ತಾ ಇಲ್ಲ, ನನಗೆ ಬೆಟರ್ ಅಂತ ಅನ್ನಿಸ್ತಾ ಇದೆ. ಸೊ ಬಟ್ ನೀವೇನಾದರೂ ಒಂದು ಗೇಮಿಂಗ್ ಪರ್ಪಸ್ ತೊಗೋತೀರಾ ಅಂತಂದರೆ ನಿಮಗೆ ಬೇರೆ ಆಪ್ಷನ್ ಇದೆ, ಈ ಒಂದು ಫೋನ್ ನಿಮಗೆ ಅಲ್ಲ. ಸೊ ಇದರಲ್ಲಿ 2 ವೇರಿಯಂಟ್ ನಿಮಗೆ ಸಿಗುತ್ತೆ. ಒಂದು 6GB ಮತ್ತು 128GB ಒಂದು ವೇರಿಯಂಟ್ ಇದ್ದರೆ, ಇನ್ನೊಂದು 6GB ಮತ್ತು 64GB ವೇರಿಯಂಟ್ ಇದೆ. ಸೊ ಇನ್ನೊಂದು ರ್ಯಾಮ್ ಬಗ್ಗೆ ಮಾತಾಡಬೇಕು ಅಂತಂದರೆ ಯೂಸಲಿ ನಿಮಗೆ 2 ವೇರಿಯಂಟಲ್ಲಿ 6GB ರ್ಯಾಮಿಂದನೇ ಸ್ಟಾರ್ಟ್ ಆಗುತ್ತೆ, 4GB ವೇರಿಯಂಟ್ ಇದರಲ್ಲಿ ಇಲ್ಲ. ಸೊ ರ್ಯಾಮ್ ಟೈಪ್ ನೋಡೋದಾದರೆ ಈ ಒಂದು ಫೋನಲ್ಲಿ ಒಂದು LPDDR4X ಇರತಕ್ಕಂಥ ಒಂದು ರ್ಯಾಮ್ ಇರುವಂಥದ್ದು. ಸೊ ಮಿಡ್ ರೇಂಜ್ ಸ್ಮಾರ್ಟ್ಫೋನ್ಗೆ ಇದೊಂದು ಡೀಸೆಂಟ್ ರ್ಯಾಮ್ ಅಂತ ಹೇಳ್ಬೋದು. ಸೊ ಇನ್ನು ನೆಕ್ಸ್ಟ್ ಈ ಒಂದು ಫೋನ್ ಒಂದು ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂತಂದರೆ 6000 mAh ಮೂನ್ ಸ್ಟಾರ್ ಬ್ಯಾಟ್ರಿ ಇರುವಂಥದ್ದು. ಆರಾಮಾಗಿ ನೀವು ಒಂದು ಡೀಸೆಂಟ್ ಯೂಸ್ ಮಾಡ್ತೀರಾ ಅಂತಂದರೆ 2 ದಿವಸ ನಿಮಗೆ ಆರಾಮಾಗಿ ಬರುತ್ತೆ. ಈ ಒಂದು ಫೋನನ್ನು ಚಾರ್ಜ್ ಮಾಡೋಕ್ಕೆ 15 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಸಹಿತ ಇದರಲ್ಲಿ ಕೊಟ್ಟಿರುವಂಥದ್ದು. ಬಟ್ 15 ವ್ಯಾಟು 6000 mAhಗೆ ಸ್ವಲ್ಪ ಕಡಿಮೆ ಆಯಿತು ಅಂತ ನಂಗೆ ಅನಿಸುತ್ತೆ. ಅಟ್ಲೀಸ್ಟ್ 18 ಅಥವಾ 20 ವ್ಯಾಟ್ನ ಒಂದು ಚಾರ್ಜರ್ ಕೊಟ್ಟಿದ್ರು ಅಂತಂದರೆ ಬೆಸ್ಟ್ ಆಗಿರ್ತಾ ಇತ್ತು. ಸೊ ಇನ್ನು ನೆಕ್ಸ್ಟು ಈ ಒಂದು ಫೋನ್ ಒಂದು ಮಲ್ಟಿಮೀಡಿಯಾ ಬಗ್ಗೆ ನೋಡೋದಾದರೆ, ಹೌದು ಈ ಒಂದು ಫೋನಲ್ಲಿ ಅಮೋಲ್ಡ್ ಡಿಸ್ಪ್ಲೇ ಇರೋದ್ರಿಂದ ನಮಗೊಂದು ಬೆಸ್ಟ್ ಕಲರ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇದರಲ್ಲಿ. ಆಮೇಲೆ ಸ್ಕ್ರೀನ್ ಕೂಡ ತುಂಬ ಒಂದು ಬೆಸ್ಟ್ ಆಗಿದೆ, ಒಂದು ಬ್ರೈಟಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಇವನ್ ನೀವು ಸನ್ಲೈಟ್ ಹೋದರೂ ಕೂಡ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ, ನಿಮ್ಗೆ ಯಾವುದೇ ಒಂದು ಇರಿಟೇಷನ್ ಆಗಲ್ಲ ಈ ಒಂದು ಫೋನನ್ನು ಸನ್ಲೈಟಲ್ಲಿ ಯೂಸ್ ಮಾಡುವಾಗ. ಸೊ ಇನ್ನು ನೆಕ್ಸ್ಟು ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂತಂದರೆ ಈ ಒಂದು ಫೋನಲ್ಲಿ 64 MP ಒಂದು ಕ್ವೈಡ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು. ಸೊ ನೋಡ್ತಾ ಇದ್ದೀರಾ, 5 MP ಒಂದು ಡೆಪ್ತ್ ಕ್ಯಾಮ್ರಾ ಇದೆ, 5 MP ಒಂದು ಮ್ಯಾಕ್ರೋ ಕ್ಯಾಮ್ರಾ ಇದೆ, 64 MP ಒಂದು ಮೇನ್ ಕ್ಯಾಮ್ರಾ ಇರುವಂಥದ್ದು, 5 MP ಒಂದು ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದರಲ್ಲಿ ಇರುವಂಥದ್ದು. ಇನ್ನು ಫ್ರಂಟ್ ನಲ್ಲಿ 32 MP ಒಂದು ಸೆಲ್ಫಿ ಕ್ಯಾಮ್ರಾ ಕೂಡ ಇರುವಂಥದ್ದು. ಸೊ ಈ ಒಂದು ಎಲ್ಲಾ ಸ್ಪೆಸಿಫಿಕೇಶನ್ಸ್ ಗಳನ್ನ ನೋಡಿದಾಗ ಈ ಒಂದು ಫೋನ್ ನಾವು ಆರಾಮಾಗಿ ಬೈ ಮಾಡಬಹುದು ಅಂತ ಅನ್ಸಿದ್ರು ಕೂಡ ನಾವೇನಾದ್ರೂ ಪ್ರೊಸೆಸರ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿದ್ವಿ ಅಂತಂದ್ರೆ ಈ ಒಂದು ಫೋನ್ ಇಷ್ಟು ಬಜೆಟ್ ಅಂತ ನಮ್ಗೆ ಖಂಡಿತವಾಗ್ಲೂ ಅನ್ಸುತ್ತೆ. ಸೊ ಇನ್ನ ಈ ಒಂದು ಕ್ಯಾಮ್ರಾದ ಫೋಟೋಸ್ ಗಳ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನೀವು ನೋಡ್ತಾ ಇರೋ ಒಂದಿಷ್ಟು ಸ್ಯಾಂಪಲ್ ಪಿಕ್ಸ್ ಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾವು ಒಂದು ಡೀಸೆಂಟ್ ಆದ ಒಂದು ಪಿಕ್ಸ್ ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಡೀಸೆಂಟ್ ಆದ ಒಂದು ಕಲರ್ಸ್ ನಮಗೆ ಕಾಣ್ತಾ ಇದೆ, ತುಂಬಾ ನ್ಯಾಚುರಲ್ ಆಗಿ ಪಿಕ್ಸ್ ಗಳು ಬಂದಿರುವಂತದ್ದು. ಸೊ ಹಾಗಾಗಿ ಈ ಫೋನಲ್ಲಿ ನಾವು ಬೆಸ್ಟ್ ಆದ ಒಂದು ಪಿಕ್ಸ್ ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಮುಂದಿನ ದಿನಗಳಲ್ಲಿ ನಾನು ಕಂಪ್ಲೀಟ್ ಆಗಿ ಒಂದು ಕ್ಯಾಮ್ರಾ ರಿವ್ಯೂನ ಮಾಡ್ತೀನಿ. ಇವನ್ ನಾವು ವಿಡಿಯೋ ಕನ್ಸಿಡರ್ ಮಾಡಿದಾಗ ಕೂಡ ಇವನ್ ವಿಡಿಯೋ ಸಹಿತ ನಾವು ಒಂದು ಬೆಸ್ಟ್ ಆದ ಒಂದು ಫುಲ್ HD ವಿಡಿಯೋಸ್ ಗಳನ್ನ ಈ ಒಂದು ಫೋನಲ್ಲಿ ಶೂಟ್ ಮಾಡಬಹುದು. ಸೊ ಇದಿಷ್ಟು ಈ ಒಂದು ಫೋನ್ ಒಂದು ಮಾಹಿತಿ. ಸೊ ಇನ್ನು ಓವರ್ ಆಲ್ ಆಗಿ ಈ ಒಂದು ಫೋನ್ ಬೈ ಮಾಡಬಹುದಾ ಅಂತ ಕೇಳೋದಾದ್ರೆ, ಸೊ ನೀವೇನಾದ್ರೂ ಒಂದು ಲಾಂಗ್ ಟರ್ಮ್ ಬ್ಯಾಟರಿ ಇರತಕ್ಕಂಥ ಒಂದು ಬೆಸ್ಟ್ ಆದ ಒಂದು ಸ್ಪೆಸಿಫಿಕೇಶನ್ ಇರತಕ್ಕಂಥ ಫೋನ್ ನ ಇಷ್ಟಪಡ್ತೀರಾ ಅಂತಂದ್ರೆ ನೀವು ಆರಾಮಾಗಿ ಇದನ್ನ ಬೈ ಮಾಡಬಹುದು. ಬಟ್ ನೀವೇನಾದ್ರೂ ಗೇಮಿಂಗ್ ಪರ್ಪಸ್ ಬೈ ಮಾಡ್ತೀರಾ ಅಂತಂದ್ರೆ ಖಂಡಿತವಾಗ್ಲೂ ಈ ಫೋನ್ ನಿಮಗೆ ಅಲ್ಲ. ಗೇಮಿಂಗ್ ಪರ್ಪಸ್ಗೆ ನೀವು ಬೇರೆ ಬೇರೆ ಒಂದು ಆಪ್ಷನ್ಸ್ ಅನ್ನ ಸಹಿತ ನೀವು ನೋಡ್ಕೋಬಹುದು. ಇನ್ನು ನಾನು ಏನಕ್ಕಾಗಿ ಈ ಫೋನ್ ಚೂಸ್ ಮಾಡಿದೆ ಅಂತ ನೋಡೋದಾದ್ರೆ, ಸೊ ನಾನು ತುಂಬಾ ಸೆಕ್ಯೂರಿಟಿ ಫೀಚರ್ ಬಗ್ಗೆ ಥಿಂಕ್ ಮಾಡಿದೆ. ಎಲ್ಲ ಒಂದು ಚೈನೀಸ್ ಬ್ರ್ಯಾಂಡ್ಗಳನ್ನ ಪಕ್ಕಕ್ಕಿಟ್ಟಾಗ ನನಗೆ ಈ ಫೋನ್ ಬೆಟರ್ ಅನ್ನಿಸ್ತು. ಇವನ್ ಬ್ಯಾಟ್ರಿ ಕೂಡ ತುಂಬಾ ಚೆನ್ನಾಗಿರೋದ್ರಿಂದ ನಾನು ಈ ಫೋನ್ ಚೂಸ್ ಮಾಡಿದೆ. ಸೊ ಮುಂದಿನ ದಿನಗಳಲ್ಲಿ ಇದು ಹೇಗೆ ವರ್ಕ್ ಆಗುತ್ತೆ, ಈ ಒಂದು ಫೋನ್ ಒಂದು ಕಂಪ್ಲೀಟ್ ಆದ ರಿವ್ಯೂನ ಮತ್ತೊಮ್ಮೆ ನಾನು ಬೇರೆ ಫೋನ್ಗಳ ಜೊತೆ ಕಂಪೇರ್ ಮಾಡಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.